ನಮಸ್ತೆ, ಗಾಂಧಿನಗರ ನ್ಯೂಸ್ಗೆ ಸ್ವಾಗತ. ಇವತ್ತು ನಿಮ್ಮೊಟ್ಟಿಗೆ ಏನೇನು ವಿಷಯ ಇದೆ ಅಂತ ಕೇಳುವ ಮೊದಲು ನಿನ್ನೆ ಮೊನ್ನೆ ನಡೆದಂಥ ಒಂದು ಸಣ್ಣ ಘಟನೆಯನ್ನು ಹೇಳಬೇಕು. ಏನು ಅಂತಂದರೆ, ಬಹುಶಃ ಭೀಮಾ ತೀರದಲ್ಲಿ ವಿಜಯ್ ಅವರು ಭೀಮಾ ತೀರಕ್ಕೆ ಹೋಗಿ ಅಲ್ಲಿ ಆ ಜನಗಳ ಪ್ರೀತಿ, ಅವನು ಊಟ, ಆ ಮನೆ ಮನೆಗೆ ಹೋಗಿ ಎಲ್ಲವನ್ನ ದೃಶ್ಯೀಕರಣ ಮಾಡಿ ನಮ್ಮ ಚಾನೆಲ್ಗಳಲ್ಲೆಲ್ಲ ತೋರಿಸಿದ್ದನ್ನು ನೋಡಿ ಬಹುಶಃ ದಂಡುಪಾಳ್ಯದ ದಂಡು ಸ್ಫೂರ್ತಿಗೊಂಡಿತ್ತು ಕಾಣುತ್ತೆ. ಈ ದಂಡುಪಾಳ್ಯದ ಯಶಸ್ಸನ್ನ ಅಲ್ಲಿ ಹೋಗಿ ಅವರ ಊರಿಗೆ ಹೋಗಿ ಹಂಚಿಕೊಳ್ಳೋಣ ಅಂತ ದಂಡುಪಾಳ್ಯಕ್ಕೆ ಅವ್ರು ಹೋಗಿದ್ದಾರೆ. ಕೋಲಾರದ ರಸ್ತೆಯಲ್ಲಿರುವಂಥ ಒಂದು ದಂಡುಪಾಳ್ಯ ಅನ್ನುವಂಥ ಸಣ್ಣ ಊರದು. ಅಲ್ಲಿ ಅದಕ್ಕೆ ದಂಡುಪಾಳ್ಯ ಬೋವಿ ಕೇರಿ ಅಂತೇನೋ ಒಂದು ಹೆಸರು, ಅದಕ್ಕೆ ಆ ಥರದ ಹೆಸರಿತ್ತು. ಪೂಜಾ ಗಾಂಧಿ ಅವರ ಟೀಮ್ ಎಲ್ಲ ಹೋಗಿದೆ. ಹೋದಾಗ ಅವರು ಕರೆಸಿ ಉಗ್ದಿದ್ದಾರೆ. ನಮ್ಮ ಊರಿನ ಹೆಸರನ್ನ, ನಮ್ಮ ಊರಿನ ಜನಗಳನ್ನ ಇಷ್ಟು ಅವಮಾನ ಮಾಡಿದ್ದೀರಿ ಕೊಲೆಪಾತಕರು, ಹಾಗೆ ಹೀಗೆ ಅಂತ ಹೇಳಿ ಅಂತ. ಅವಾಗ ಇವರು ಅದಕ್ಕೆ ಸಮಜಾಯಿಷಿ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಹಾಗಲ್ಲ, ಇದನ್ನ ಸತ್ಯ ಘಟನೆಯನ್ನು ಇಟ್ಕೊಂಡು ಮಾಡಿದ್ದೇವೆ. ಪೊಲೀಸ್ ಕೇಸ್ ಏನಾಗಿತ್ತು ಅಥವಾ ಅವ್ರೇನು ಎಲ್ಲ ಕೈದಿಗಳಾಗಿ ಏನಿದ್ರು ಅವರ ಕಥನವನ್ನ ಮಾಡಿದ್ದೇವೆ. ನಿಮ್ಮನ್ನು ಅವಮಾನಗೊಳಿಸೋದು ನಮ್ಮ ಉದ್ದೇಶ ಅಲ್ಲ ಅಂತ. ಈಗ ಅವರು ಈ ದಂಡುಪಾಳ್ಯ ಬಂದ ಮೇಲೆ, ಸಿನಿಮಾ ಬಂದ ಮೇಲೆ, ಆ ದಂಡುಪಾಳ್ಯ ಅನ್ನುವ ಊರಿಗೆ ಗಾಂಧಿನಗರ ಅಂತ ಹೆಸರಿಟ್ಟಿದ್ದಾರೆ. ಅದಕ್ಕೊಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಅವರು ಅದನ್ನು ಹೇಳಿದ್ರು, ನಾವು ಅದನ್ನ ತುಂಬಾ ಒಳ್ಳೆಯ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಅಂದ್ಕೊಂಡಿದ್ದೇವೆ, ನಾವು ಹೆಸರನ್ನು ಕೂಡ ಚೇಂಜ್ ಮಾಡಿದ್ದೇವೆ ನಿಮ್ಮ ಸಿನಿಮಾ ಬಂದ ಮೇಲೆ ಅಂತ. ಅವಾಗ ಇವರು, ಇಲ್ಲ, ನಮ್ದು ಆ ಥರದ್ದೇನು ನಿಮ್ಮನ್ನು ಅವಮಾನ ಮಾಡೋದಲ್ಲ, ಇಲ್ಲಿಂದ ಹೋದಂಥ ಜನಗಳು ಮಾಡಿದಂಥ ಕೆಲಸವನ್ನ ನಾವು ಇಟ್ಟಿದ್ದೇವೆ ಸಿನಿಮಾದಲ್ಲಿ ಅಂತ. ಆದರೆ ಅವರು ಈಗ ಅಲ್ಲಿಯ ಊರಿನವರು ವ್ಯಕ್ತಪಡಿಸಿದ ಆಕ್ರೋಶಕ್ಕೆ ಅವರು ಒಂದು ಪ್ರಾಮಿಸ್ ಮಾಡಿದ್ದಾರೆ ಈ ಸಿನಿಮಾದ ನಿರ್ದೇಶಕರು. ದಂಡುಪಾಳ್ಯ ಭಾಗ 2 ಸಿನಿಮಾಕ್ಕೆ ದಂಡುಪಾಳ್ಯ ಅಂತ ಹೆಸರಿಡುವುದಿಲ್ಲ, ಅದನ್ನು ಬೇರೆ ಹೆಸರಿಡ್ತೇವೆ ಅಂತ. ಸೊ ನಾನು ಹೇಳೋದು, ಯಾವುದೇ ರೀತಿಯಲ್ಲೂ ಒಂದು ಜನಾಂಗದ ಮೇಲೆ, ಒಂದು ಊರಿನವರ ಮೇಲೆ, ಅಥವಾ ಆ ಊರಿನಿಂದ ಬಂದಂಥ ಕೊಲೆಪಾತಕರು ಅಥವಾ ಸಮಾಜ ವಿರೋಧಿ ಶಕ್ತಿಗಳು ಅಂತ ಗೊತ್ತಿದ್ರೂ ಕೂಡ ಆ ಹೆಸರಿನಲ್ಲಿ ಸಿನಿಮಾ ಮಾಡಿದಾಗ ಈಗ ಅದಕ್ಕೆ ಪ್ರತಿಭಟನೆ ಊರಿನಿಂದ ವ್ಯಕ್ತ ಆಗ್ತದಂತಾದ್ರೆ ಆ ಊರಿನವರು ಕೂಡ ಎಚ್ಚೆತ್ತಿದ್ದಾರೆ ಅಂತ ಅರ್ಥ. ಬಹುಶಃ ಕಲಾಸಿಪಾಳ್ಯ ಅಂತ ಹಿಂದೆ ಮಾಡಿದಾಗ ಕೂಡ ಕಲಾಸಿಪಾಳ್ಯಕ್ಕೆ ಯಾರಾದರೂ ಹೀಗೆ ಹೋಗಿದ್ದಿದ್ರೆ ಆ ಥರದ ಒಂದು ಅಭಿಪ್ರಾಯ ವ್ಯಕ್ತ ಆಗ್ತಿತ್ತು. ಆದ್ರೆ ಜನ ಸಿನಿಮಾವನ್ನ ಕೂಡ ತಮ್ಮ ಬದುಕಿನ ಕಥನ ಅಂತ ಭಾವಿಸ್ತಾ ಇದ್ದಾರೆ. ಅದಕ್ಕಾಗಿ ಗಾಂಧಿನಗರದವರು ಅಥವಾ ಸಿನಿಮಾದ ಒಂದು ನಿರ್ದೇಶಕರು, ನಿರ್ಮಾಪಕರು ಪ್ರತಿಯೊಂದು ಕಥೆಯನ್ನು ಈ ತರ ರಿಯಲಿಸ್ಟಿಕ್ ಕಥೆಯನ್ನ ತಗೊಳ್ತೇವೆ ಅಂತ ಹೇಳ್ತಾ ಸಿನಿಮಾ ಮಾಡುವಾಗ ತುಂಬಾ ಜಾಗೃತೆಯನ್ನು ವಹಿಸಬೇಕು ಅಂತ ನನ್ನ ಭಾವನೆ. ಇಲ್ಲದಿದ್ರೆ ಏನಾಗುತ್ತೆ ಅಂದ್ರೆ ಅವರ ಭಾವನೆಗೆ ಹರ್ಟ್ ಆಗುತ್ತೆ. ಈಗ ದಂಡುಪಾಳ್ಯ ಅನ್ನೋದು, ದಂಡುಪಾಳ್ಯದಲ್ಲಿ ಊರಿನವರೆಲ್ಲ ಕೊಲೆಪಾತಕರ, ಹಾಗಾದ್ರೆ ಇವರು ಮರ್ಡರ್ಸ ಅಥವಾ ರೇಪಿಸ್ಟ್ಗಳ, ಇಂಥ ಪ್ರಶ್ನೆ ಉತ್ಪನ್ನ ಆಗುತ್ತೆ. ಬಹುಶಃ ಇದು ಈ ಬೆಳವಣಿಗೆ ಅವರಿಗೆ, ಚಿತ್ರತಂಡದವರು ಹೋದವರಿಗೆ ಮುಜುಗರ ಆಗಿರ್ಬೋದು ಅಥವಾ ಒಂದು ರೀತಿಯ ಅನಿರೀಕ್ಷಿತ ಆಘಾತ ಆಗಿರ್ಬೋದು. ಆದರೆ ಆ ಊರಿನ ಸಾಮಾನ್ಯ ಜನಗಳ ಮನಸ್ಸೇನು, ಭಾವನೆ ಏನು ಅನ್ನೋದನ್ನ ಅವರು ಚಿತ್ರತಂಡಕ್ಕೆ ಚೆನ್ನಾಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಲ್ವಾ? ಯಜ್ಞಾ ಶೆಟ್ಟಿ ಎದ್ದೇಳು ಮಂಜುನಾಥ ಅಂತ ಸಿನಿಮಾಗಳಲ್ಲಿ ಡಿಗ್ಲಾಮರ್ ಪಾತ್ರ ಮಾಡಿ ಅಂದ್ರೂ ತನ್ನ ನಟನೆಯಿಂದ ಸೈ ಅನ್ಸ್ಕೊಂಡವರು ಈಗ ಐಟಮ್ ಸಾಂಗ್ ನಲ್ಲಿ ಕಾಣಿಸ್ಕೋತಾ ಇದ್ದಾರೆ ಪಂದ್ಯ ಚಿತ್ರದಲ್ಲಿ. ಇದ್ರ ಬಗ್ಗೆ ಯಾವ ತರದ ಬೆಳವಣಿಗೆ? ಗ್ಲಾಮರಸ್ ಆಗಿ, ಡಿಗ್ಲಾಮರೈಸ್ಡ್ ಆಗಿ, ವಿತೌಟ್ ಮೇಕಪ್ ಅಭಿನಯಿಸಿ ತುಂಬಾ ಅದ್ಭುತ ನಟಿ ಅಂತ ಹೇಳಿಸ್ಕೊಂಡು ಎಲ್ಲೋ ಒಂದು ಕಡೆ ಕಲ್ಪನಾ, ಈ ಥರದ ಹಳೆ ಕಾಲದ ನಟಿಯರ ಅಭಿವ್ಯಕ್ತಿಯನ್ನು ನೆನಪಿಸುವಂಥ ಕೆಲಸವನ್ನು ಯುವ ನಟಿಯಾಗಿ ಯಜ್ಞಾ ಶೆಟ್ಟಿ ಮಾಡಿದರು. ಅದರ ಜೊತೆ ಈಗ ಮೊನ್ನೆ ಬಂದಂಥ ಇನ್ನೊಂದು 2-3 ಸಿನಿಮಾದಲ್ಲೂ ಮಾಡಿದ್ರು ಅವರು. ಆ ಸಿನಿಮಾ ಗೆಲ್ಲದೆ ಇರ್ಬೋದು, ಆದರೆ ಆ ಪಾತ್ರಧಾರಿಯಾಗಿ ಅವಳು ಗೆಲ್ತಿದ್ಲು. ಅವಳು ಒಂದು ರೀತಿಯಲ್ಲಿ ಕ್ಯಾಮರಾದ ಆಚೆ ನೋಡುವಾಗ ತೀರಾ ಸಾಮಾನ್ಯ ಹುಡುಗಿಯಾಗಿ ಕಾಣ್ತಾಳೆ. ಅದೇ ಕ್ಯಾಮರಾದ ಒಳಗಡೆ ಯಜ್ಞಾ ಶೆಟ್ಟಿ ಅಭಿವ್ಯಕ್ತಿಗೊಳ್ಳುವ ರೀತಿ ತುಂಬ ಚೆನ್ನಾಗಿರ್ತದೆ. ಅವಳು ತುಂಬ ಫೋಟೋಜೆನಿಕ್ ಫೇಸ್. ಇದೆಲ್ಲ ಇದ್ದೂ ಕೂಡ ಎಲ್ಲೋ ಒಂದು ಕಡೆ ಅವಕಾಶ ಸರಿ ಸಿಕ್ಕದೇ ಇದ್ದಾಗ, ತನ್ನ ಪ್ರತಿಭೆಗೆ ಸರಿಯಾಗಿ ಅವಕಾಶಗಳು ಸಿಕ್ಕದೇ ಇದ್ದಾಗ ಅವಳು ಏನು ಮಾಡಬೇಕಾಗ್ಬೋದು? ಇಂಥ ನೆಲೆಗೆ ಇಳಿಬೇಕಾಗ್ಬೋದು. ಈಗ ನೀವು ಇತ್ತೀಚೆಗೆ ಸ್ಮಿತಾ ಒಂದು ಎಕ್ಸ್ಪೋಸ್ ಮಾಡಿದ ಫೋಟೋವನ್ನು ಆಧಾರವಾಗಿ ಇಟ್ಕೊಂಡು ನಾವು ಅವರನ್ನು ಕರೆದು ಮಾತಾಡಿದ್ದೇವೆ, ಸ್ಮಿತಾ ಯಾಕೆ ಹಂಗಾದ್ಲು ಅಂತ. ಅದೇ ರೀತಿಯಲ್ಲಿ ಇವರು ಯಜ್ಞಾ ಶೆಟ್ಟಿನೂ ಆ ಥರದ್ದು ಇರ್ಬೋದು ಅಂತ ಅಂದ್ಕೊಳ್ತೇನೆ ನಾನು. ಈಗ ನನಗೆ ತಿಳಿದ ಪ್ರಕಾರ ಅವರು ಇನ್ನೊಂದು ಸಿನಿಮಾ, ಇವ್ರದೇ ಯಾರ್ದು, ಜಗ್ಗೇಶನ್ ಸಿನಿಮಾಕ್ಕೆ ನಾಯಕಿಯಾಗಿ ಆಯ್ಕೆ ಆಗಿದ್ದಾರೆ. ಅವ್ರು ಇವತ್ತು ಬೆಳಗ್ಗೆ ಸ್ಕ್ರಿಪ್ಟನ್ನು ಕೇಳ್ತಾ ಇದ್ದಾರೆ ಅಂತ ನನಗೆ ಹೇಳಿದರು. ಅದರ ಮಧ್ಯೆ ನಾವು ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಒಬ್ಬ ಹುಡುಗನನ್ನು ಕರೆಸಿದ್ದೇವೆ, ಹೊಸ ಹುಡುಗ. ಅವನು ಇಲ್ಲಿವರೆಗೆ 10 ವರ್ಷದ ತನ್ನ ಪಯಣದಲ್ಲಿ ಮಾಡಿದ್ದು ಕೇವಲ 3 ಚಿತ್ರ. ಆದರೆ ಆ ಸಿನಿಮಾವನ್ನು 3 ಮಾಡಿಯೂ 10 ವರ್ಷದ ಪಯಣದಲ್ಲಿ ಅವನು ತುಂಬ ಸಾಧನೆಗಳನ್ನು ಮಾಡಿದ್ದಾನೆ.
ತುಂಬ ನಿರ್ದಿಷ್ಟವಾದ ಆಲೋಚನೆ ಇದೆ, ಕನಸಿದೆ. ಅಂಥ ನೀರಜ್ನನ್ನು ನಾವು ಮಾತಾಡಿಸೋ ಮೂಲಕ ನಿಮ್ಮಂಥ ಯುವಕರೇನಿದ್ದಾರೆ ಚಿತ್ರರಂಗಕ್ಕೆ ಬರ್ತಾರಲ್ಲ ಅವರಿಗೆ ಒಂದು ನಿರ್ದಿಷ್ಟವಾದಂಥ ಪಥ ಮತ್ತು ಚೌಕಟ್ಟು ಸಿಗುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ನಾವು ನೀರಜನ್ನು ಮಾತಾಡ್ಸೋಣ. ಓವರ್ ಟು ನೀರಜ್. ಸತ್ಯನಾರಾಯಣ ಅವ್ರ ಬಗ್ಗೆ ನಿಮಗೆ ಕೋಪ ಇದೆಯಾ? ಸಿನಿಮಾ ಕೊಡಲಿಲ್ಲ, ನಿಮಗೆ ಅವಕಾಶ ಕೊಡಲಿಲ್ಲ, ಆಯ್ಕೆ ಮಾಡಿದ್ರು, ಜೆನ್ಯೂನ್ ಆಗಿ ಹೇಳಿದ್ರು ಪ್ರೆಸ್ಗೆಲ್ಲ. ಇಡೀ ನಾನು ಈ ವಾರ್ತಾ ಪೇಪರಲ್ಲಿ, ಈನಾಡೋಲ್ಲಿ ಎಲ್ಲ ಪೇಪರಲ್ಲಿ ನನ್ನ ಇಂಟರ್ವ್ಯೂ ಬಂತು ಆ್ಯಕ್ಚುಲಿ.